ಸಣ್ಣದಾದ ಒಂದು ವಿಚಿತ್ರ ಪಟ್ಟಣದಲ್ಲಿ ಎಲ್ಲ ಜನರು ದುಂಡಾಗಿದ್ದರು, ದಪ್ಪವಾಗಿದ್ದರು. ವೃದ್ಧರು, ಮಕ್ಕಳು, ಅಷ್ಟೇ ಅಲ್ಲ, ನಾಯಿಗಳು ಕೂಡ ದಪ್ಪವಾಗಿದ್ದರು. ಯಾರಿಗೂ ಬದಲಾಗುವ ಆಸೆ ಇರಲಿಲ್ಲ, ಯಾಕೆಂದ್ರೆ ಆ ಪಟ್ಟಣದ ರುಚಿಕರವಾದ ಆಹಾರ ಎಲ್ಲರಿಗೂ ತುಂಬಾ ಇಷ್ಟವಾಗಿತ್ತು. ಒಂದು ದಿನ ಒಬ್ಬ ಹುಡುಗ ಕಿಟಕಿಯಿಂದ ಹೊರಗೆ ನೋಡಿದಾಗ ಒಂದು ಚಿಕ್ಕ ಹಕ್ಕಿ ಆಕಾಶದಲ್ಲಿ ಸ್ವತಂತ್ರವಾಗಿ ಹಾರುತ್ತಿರುವುದು ಕಾಣಿಸಿತು. ಅದೇ ಕ್ಷಣದಲ್ಲಿ ಅವನು ಕೂಡ ಹಾರಬೇಕು ಎಂದು ನಿರ್ಧರಿಸಿದ. ಅವನು ಆಹಾರವನ್ನು ಕಡಿಮೆ ತಿನ್ನಲು ಆರಂಭಿಸಿದ ಮತ್ತು ಸಾಕಷ್ಟು ಬಲೂನುಗಳನ್ನು ಖರೀದಿಸಿ ತಂದ. ಅವುಗಳನ್ನು ತನ್ನ ದೇಹಕ್ಕೆ ಕಟ್ಟಿ ಹಾರಲು ಪ್ರಯತ್ನಿಸಿದ. ಆದರೆ ಇದ್ದಕ್ಕಿದ್ದಂತೆ ಹಗ್ಗ ಕಳಚಿ ಅವನು ಧಡಾಂ ಎಂದು ಕೆಳಗೆ ಬಿದ್ದನು. ಆದರೆ ಅವನು ಕೈಚೆಲ್ಲಲಿಲ್ಲ. ನಂತರ ಗಾಳಿಪಟ ತನ್ನ ಸಹಾಯಕ್ಕೆ ಬರಬಹುದು ಎಂದು ಯೋಚಿಸಿದ. ಆದರೆ ಅವನ ತೂಕ ಇನ್ನೂ ಹೆಚ್ಚಾಗಿದ್ದರಿಂದ ಹಾರುವ ಬದಲು ಗಾಳಿಪಟವೇ ಅವನನ್ನು ನೆಲದ ಮೇಲೆ ಎಳೆಯುತ್ತಿತ್ತು. ಪಟ್ಟಣದ ಜನರಿಗೆ ಅವನು ಏನು ಮಾಡಲು ಪ್ರಯತ್ನಿಸುತ್ತಿದ್ದಾನೆ ಎಂಬುದು ಅರ್ಥವಾಗಲಿಲ್ಲ. ಅವನ ಕುಟುಂಬಕ್ಕೂ ಅವನ ಕನಸು ಅರ್ಥವಾಗಲಿಲ್ಲ. ನಿಧಾನವಾಗಿ ಎಲ್ಲರೂ ಅವನನ್ನು ವಿಚಿತ್ರ ವ್ಯಕ್ತಿ ಎಂದು ಭಾವಿಸಲು ಆರಂಭಿಸಿದರು. ಆದರೆ ಅವನಿಗೆ ಅದರಿಂದ ಯಾವುದೇ ವ್ಯತ್ಯಾಸವಾಗಲಿಲ್ಲ. ಅವನು ಕೇವಲ ಹಾರುವ ದಾರಿಯನ್ನು ಹುಡುಕುತ್ತಿದ್ದ. ಅವನು ಹಕ್ಕಿಯ ರೆಕ್ಕೆಗಳನ್ನು ಗಮನದಿಂದ ನೋಡಿದ. ಅವುಗಳಿಂದ ಪ್ರೇರಣೆ ಪಡೆದು ತನ್ನಿಗಾಗಿ ಸರಳವಾದ ರೆಕ್ಕೆಗಳ ಒಂದು ಜೋಡಿಯನ್ನು ತಯಾರಿಸಿದ. ಅವನು ಓಡಿದ, ಜಿಗಿದ, ಮತ್ತೆ ಪ್ರಯತ್ನಿಸಿದ. ಆದರೆ ಇನ್ನೂ ಹಾರಲು ಸಾಧ್ಯವಾಗಲಿಲ್ಲ. ಸೋತು ಹೋಗಿ ಬಹುತೇಕ ಕೈಬಿಡುವ ಸ್ಥಿತಿಗೆ ಬಂದಿದ್ದಾಗ ಅದೇ ಹಕ್ಕಿ ಒಂದು ಮರದ ಮೇಲೆ ಕುಳಿತು ಹಣ್ಣುಗಳನ್ನು ತಿನ್ನುತ್ತಿರುವುದು ಅವನ ಗಮನಕ್ಕೆ ಬಂತು. ಆಗ ಅವನ ಮನಸ್ಸಿನಲ್ಲಿ ಒಂದು ಯೋಚನೆ ಮೂಡಿತು. ಅವನು ಕೆಲವು ಹಣ್ಣುಗಳನ್ನು ಕಿತ್ತು ಮನೆಗೆ ತಂದ. ಹಕ್ಕಿ ತಿನ್ನುವುದನ್ನೇ ನಾನು ತಿಂದರೆ ನಾನೂ ಹಾರಬಹುದು ಎಂದು ಅವನು ಯೋಚಿಸಿದ. ಕಾಲ ಕಳೆಯಿತು. ಚಳಿಗಾಲ ಮುಗಿಯಿತು. ಅವನ ತೂಕ ಸಾಕಷ್ಟು ಕಡಿಮೆಯಾಯಿತು. ನಂತರ ಒಂದು ದಿನ ಅವನು ತನ್ನ ಹೊಸ ರೆಕ್ಕೆಗಳನ್ನು ಧರಿಸಿ ಓಡಲು ಆರಂಭಿಸಿದ. ಮತ್ತೊಮ್ಮೆ ಆ ಹಕ್ಕಿಯ ಹಿಂದೆ ಓಡಿದ. ಈ ಬಾರಿ ಎಲ್ಲವೂ ವಿಭಿನ್ನವಾಗಿತ್ತು. ಅವನು ನಿಜವಾಗಿಯೂ ಗಾಳಿಯಲ್ಲಿ ಮೇಲಕ್ಕೆ ಏರತೊಡಗಿದ. ಅವನು ಯಾವಾಗಲೂ ಕನಸು ಕಂಡಿದ್ದ ಹಾಗೆಯೇ. ಒಮ್ಮೆ ಅವನನ್ನು ನೋಡಿ ನಗುತ್ತಿದ್ದ ಜನರೆಲ್ಲ ಆಶ್ಚರ್ಯದಿಂದ ನೋಡುತ್ತಾ ನಿಂತರು. ಎಲ್ಲರೂ ಅಸಾಧ್ಯ ಎಂದುಕೊಂಡಿದ್ದ ಕೆಲಸವನ್ನು ಅವನು ಸಾಧಿಸಿದ್ದ.